ಇದು ಬೈ ಎಲೆಕ್ಷನ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಪ್ರಭಾವಿ ಮಂತ್ರಿಗೆ ಕಾದಿದ್ಯಾ ಬಿಗ್ ಶಾಕ್. ಸಿಎಂ ಅತ್ಯಾಪ್ತನಿಗೆ ಸುರ್ಜೇವಾಲಾ ಬರೆ ಎಳೆದ್ರ. ಆಪ್ತನ ಪರ ಸಿಎಂ ಕೂಡ ನಿಲ್ಲಲಿಲ್ಲ ಯಾಕೆ? ಇದು ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್. ಸಿಎಂ ಅತ್ಯಾಪ್ತನಿಗೆ ಸುರ್ಜೇವಾಲಾ ಬರೆ ಎಳೆದ್ರ. ಆಪ್ತನ ಪರ ಸಿಎಂ ಕೂಡ ನಿಲ್ತಾ ಇಲ್ಲ ಯಾಕೆ? ಪ್ರಭಾವಿ ಮಂತ್ರಿಗೆ ಕಾದಿದ್ಯಾ ಬಿಗ್ ಶಾಕ್. ಸಿಎಂ ಅತ್ಯಾಪ್ತನಿಗೆ ಸುರ್ಜೇವಾಲಾ ಬರೆ ಎಳೆದ್ರ. ಆಪ್ತನ ಪರ ಸಿಎಂ ಕೂಡ ನಿಲ್ತಾ ಇಲ್ಲ ಯಾಕೆ? ಇದು ಬೈ ಎಲೆಕ್ಷನ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಪ್ರಭಾವಿ ಮಂತ್ರಿಗೆ ಕಾದಿದ್ಯಾ ಬಿಗ್ ಶಾಕ್. ಸಿಎಂ ಅತ್ಯಾಪ್ತನಿಗೆ ಕಾದಿದ್ಯಾ ಶಾಕ್. ಆಪ್ತನ ಪರ ಸಿಎಂ ಕೂಡ ನಿಲ್ತಾ ಇಲ್ಲ ಯಾಕೆ? ಇದು ಬೈ ಎಲೆಕ್ಷನ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಪ್ರಭಾವಿ ಮಂತ್ರಿಗೆ ಕಾದಿದ್ಯಾ ಬಿಗ್ ಶಾಕ್. ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್ ಇದು. ಬೈ ಎಲೆಕ್ಷನ್ ನಲ್ಲೇ ಕಾದಿದ್ಯಾ ಇದೀಗ ಪ್ರಭಾವಿ ಮಂತ್ರಿಗೆ ಬಿಗ್ ಶಾಕ್. ಸಿಎಂ ಅತ್ಯಾಪ್ತನಿಗೆ ಸುರ್ಜೇವಾಲಾ ಬರೆ ಎಳೆದ್ರ. ಸಚಿವ ಜಮೀರ್ ಅಹಮದ್ಗೆ ಕೈಕಮಾಂಡ್ ಬಿಗ್ ಶಾಕ್. ಸಲೀಂ ಅಹಮದ್ ಇನ್ನು ಕಾಂಗ್ರೆಸ್ನ ಮುಸ್ಲಿಂ ಲೀಡರ್. ಸಾತ್ವಿಕ ಗುಣದ ಹೊಸ ಮುಸ್ಲಿಂ ಲೀಡರ್ ಎಮರ್ಜ್. ಸಾತ್ವಿಕ ಗುಣದ ಮುಸ್ಲಿಂ ಲೀಡರ್ ಆಗಿ ಇದೀಗ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಜಮೀರ್ ಬದಲು ಮುಸ್ಲಿಂ ಲೀಡರ್ಶಿಪ್ ಸಲೀಂಗೆ ಕೊಡ್ತಾ ಕೈ. ಬಂಡಾಯ ಆಟದಲ್ಲಿ ಮಣ್ಣು ಮುಕ್ಕಿದ್ದು ಪೈಲ್ವಾನು ಜಮೀರ್ ಅಹಮದ್ ಅವರು. ರಾಜೀನಾಮೆಯ ಬೆದರಿಕೆ ಹಾಕಿದ್ದಂತಹ ಜಮೀರ್ ಅಹಮದ್ಗೆ ಇದೀಗ ಕಾಂಗ್ರೆಸ್ನಿಂದ ಶಾಕ್. ಬಂಡಾಯ ಆಟದಲ್ಲಿ ಮಣ್ಣು ಮುಕ್ಕಿದ್ದು ಪೈಲ್ವಾನು ಅಥವಾ ಸಚಿವ ಜಮೀರ್ ಅಹಮದ್. ರಾಜೀನಾಮೆ ಬೆದರಿಕೆ ಹಾಕಿದ್ದಂತಹ ಜಮೀರ್ಗೆ ಇದೀಗ ರಣದೀಪ್ ಎಳೆದ್ರ ಬರೆ. ಶಾಸಕ ಜಮೀರ್ ಅಹಮದ್ಗೆ ಕೈಕಮಾಂಡ್ ಬಿಗ್ ಶಾಕ್. ಸಲೀಂ ಅಹಮದ್ ಇನ್ನು ಕಾಂಗ್ರೆಸ್ ಮುಸ್ಲಿಂ ಲೀಡರ್. ಸಾತ್ವಿಕ ಗುಣದ ಹೊಸ ಮುಸ್ಲಿಂ ಲೀಡರ್ ಎಮರ್ಜ್. ಸಾತ್ವಿಕ ಗುಣದ ಮುಸ್ಲಿಂ ಲೀಡರ್ ಆಗಿ ಸಲೀಂ ಅಹಮದ್. ಜಮೀರ್ ಬದಲು ಮುಸ್ಲಿಂ ಲೀಡರ್ಶಿಪ್ ಸಲೀಂಗೆ ಕೊಡ್ತಾ ಕೈ. ಬಂಡಾಯ ಆಟದಲ್ಲಿ ಮಣ್ಣು ಮುಕ್ಕಿದ್ದು ಪೈಲ್ವಾನೋ ಅಥವಾ ಸಚಿವ ಜಮೀರ್ ಅಹಮದ್ ಅವರು. ರಾಜೀನಾಮೆಯ ಬೆದರಿಕೆ ಹಾಕಿದ್ದಂತಹ ಜಮೀರ್ಗೆ ಇದೀಗ ರಣದೀಪ್ ಎಳೆದ್ರ ಬರೆ. ಇದು ಬೈ ಎಲೆಕ್ಷನ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಪ್ರಭಾವಿ ಮಂತ್ರಿಗೆ ಕಾದಿದ್ಯಾ ಬಿಗ್ ಶಾಕ್. ಸಿಎಂ ಅತ್ಯಾಪ್ತನಿಗೆ ಸುರ್ಜೇವಾಲಾ ಬರೆ ಎಳೆದ್ರ. ಆಪ್ತನ ಪರ ಸಿಎಂ ಕೂಡ ನಿಲ್ತಾ ಇಲ್ಲ ಯಾಕೆ? ಪೈಲ್ವಾನ್ ಸಂಧಾನಕ್ಕೆ ಹೋಗದ ಜಮೀರ್ರನ್ನ ಹೈಕಮಾಂಡ್ ಡಮ್ಮಿ ಮಾಡ್ತಾ. ಸಾದಿಕ್ ಶಸ್ತ್ರತ್ಯಾಗ ಪಿಕ್ಚರ್ನಲ್ಲಿ ಜಮೀರ್ ಕ್ಯಾರೆಕ್ಟರ್ ನಾಪತ್ತೆಯಾಗಿದ್ದು ಯಾಕೆ? ಪೈಲ್ವಾನ್ ಕಣದಿಂದ ಹಿಂದೆ ಸರಿಯುವ ಸುದ್ದಿಗೋಷ್ಠಿಯಲ್ಲಿ ಜಮೀರ್ ಪತ್ತೆಯೇ ಇಲ್ಲ. ರಿಜ್ವಾನ್ ಸಲೀಂ ಮುಂದೆ ಬಿಟ್ಟು ಜಮೀರ್ ಸೈಡ್ಲೈನ್ ಮಾಡ್ತಾ ಹೈಕಮಾಂಡ್. ಆಪ್ತನ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿಲ್ಲಿಲ್ವಾ? ಪೈಲ್ವಾನ್ ಸಂಧಾನಕ್ಕೆ ಹೋಗದ ಜಮೀರನ್ನ ಹೈಕಮಾಂಡ್ ಡಮ್ಮಿ ಮಾಡ್ತಾ. ಸಾದಿಕ್ ಶಸ್ತ್ರತ್ಯಾಗ ಪಿಕ್ಚರ್ನಲ್ಲಿ ಜಮೀರ್ ಕ್ಯಾರೆಕ್ಟರೇ ನಾಪತ್ತೆಯಾಗಿದ್ದು ಯಾಕೆ? ಪೈಲ್ವಾನ್ ಕಣದಿಂದ ಹಿಂದೆ ಸರಿಯುವ ಸುದ್ದಿಗೋಷ್ಠಿಯಲ್ಲಿ ಜಮೀರ್ ಪತ್ತೆಯೇ ಇಲ್ಲ. ರಿಜ್ವಾನ್ ಸಮೀರ್ ಮುಂದೆ ಬಿಟ್ಟು ಜಮೀರ್ ಸೈಡ್ಲೈನ್ ಮಾಡ್ತಾ ಹೈಕಮಾಂಡ್. ಆಪ್ತರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ನಿಲ್ತಾ ಇಲ್ಲ ಈ ಒಂದು ಸಮಯದಲ್ಲಿ? ಸಿದ್ದರಾಮಯ್ಯರಿಗೂ ಜಮೀರ್ ನಡೆ ಬೇಸರ ತರಿಸಿದ್ಯಾ? ಸಿಎಂ ಹೇಳಿದ ಮಾತನ್ನ ಕೇಳಲಿಲ್ವಾ ಜಮೀರ್ ಅಹಮದ್? ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಸಮುದಾಯವೇ ಮುಖ್ಯವಾಯ್ತಾ? ಸಮುದಾಯಕ್ಕೆ ಆಗುವ ಅನ್ಯಾಯ ಸಹಿಸಲಿಲ್ವಾ ಜಮೀರ್? ದಾವಣಗೆರೆ ದಕ್ಷಿಣ ಬಂಡಾಯವೆದ್ದಿದ್ದ ಮುಸ್ಲಿಂ ಮುಖಂಡರು. ಬಂಡಾಯ ಶಮನಕ್ಕೆ ಜಮೀರ್ಗೆ ಟಾಸ್ಕ್ ಅನ್ನ ನೀಡಿತ್ತು ಹೈಕಮಾಂಡ್. ಸಿದ್ದರಾಮಯ್ಯವರಿಗೂ ಕೂಡ ಜಮೀರ್ ನಡೆ ಬೇಸರ ತರಿಸಿದ್ಯಾ? ಸಿಎಂ ಹೇಳಿದ ಮಾತನ್ನೇ ಕೇಳಲಿಲ್ವಾ ಜಮೀರ್ ಅಹಮದ್? ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಸಮುದಾಯವೇ ಮುಖ್ಯವಾಯ್ತಾ? ಸಮುದಾಯಕ್ಕೆ ಆಗುವಂತಹ ಅನ್ಯಾಯವನ್ನ ಜಮೀರ್ ಅಹಮದ್ ಸಹಿಸಲಿಲ್ವಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯವಿದ್ದಂತಹ ಮುಸ್ಲಿಂ ಮುಖಂಡರು. ಬಂಡಾಯದ ಶಮನಕ್ಕೆ ಜಮೀರ್ಗೆ ಈ ಹಿಂದೆ ಕೈ ಕಮಾಂಡ್ ಟಾಸ್ಕ್ ನ ನೀಡಿತ್ತು.
ಸಿದ್ದರಾಮಯ್ಯವ್ರಿಗೂ ಕೂಡ ಜಮೀರ್ ನಡೆ ಬೇಸರವನ್ನ ತರಿಸಿದ್ಯಾ? ಸಿದ್ದರಾಮಯ್ಯ ಹೇಳಿದ್ರೂ ಕೂಡ ಜಮೀರ್ ಅಹಮದ್ ಮಾತನ್ನ ಕೇಳಲಿಲ್ವಾ? ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಸಮುದಾಯವೇ ಮುಖ್ಯವಾಯ್ತಾ? ಸಮುದಾಯಕ್ಕೆ ಆಗುವಂತಹ ಅನ್ಯಾಯವನ್ನ ಜಮೀರ್ ಅಹಮದ್ ಸಹಿಸಿಕೊಳ್ಳಲಿಲ್ವಾ? ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮುಖಂಡರು ಬಂಡಾಯವೆದ್ದಿದ್ರು. ಬಂಡಾಯ ಶಮನಕ್ಕೆ ಜಮೀರ್ಗೆ ಹೈಕಮಾಂಡ್ ಟಾಸ್ಕ್ ಅನ್ನ ನೀಡಿತ್ತು. ಈ ಟಾಸ್ಕ್ ಅನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದ್ರಲ್ಲಿ ಜಮೀರ್ ಎಡವಿದ್ರ? ಹಾಗಾದ್ರೆ ಸಿಎಂ ಹೇಳಿದ ಮಾತನ್ನು ಕೂಡ ಜಮೀರ್ ನೆಗ್ಲೆಕ್ಟ್ ಮಾಡಿದ್ರ? ಹಾಗಾದ್ರೆ ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಸಮುದಾಯವೇ ಮುಖ್ಯವಾಯ್ತಾ? ಸಮುದಾಯಕ್ಕೆ ಆಗುವಂತಹ ಅನ್ಯಾಯವನ್ನ ಜಮೀರ್ ಅಹಮದ್ ಸಹಿಸಿಕೊಳ್ಳಲಿಲ್ವಾ? ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮುಖಂಡರು ಬಂಡಾಯವೆದ್ದಿದ್ರು. ಬಂಡಾಯ ಶಮನಕ್ಕೆ ಜಮೀರ್ಗೆ ಟಾಸ್ಕ್ ಅನ್ನ ನೀಡಿತ್ತು ಹೈಕಮಾಂಡ್. ಸಿದ್ದರಾಮಯ್ಯವ್ರಿಗೂ ಕೂಡ ಜಮೀರ್ ನಡೆ ಇಷ್ಟವಾಗ್ಲಿಲ್ವಾ? ಹಾಗಾದ್ರೆ ಸಿಎಂ ಹೇಳಿದ ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಜಮೀರ್ ಅಹಮದ್ ಕೇಳಲಿಲ್ವಾ? ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಅವರ ಸಮುದಾಯವೇ ಹೆಚ್ಚಾಯ್ತಾ? ಸಿಎಂ ಮಾತನ್ನು ಕೂಡ ಕೇಳಲಿಲ್ವಾ ಜಮೀರ್ ಅಹಮದ್? ಬಂಡಾಯ ಶಮನಕ್ಕೆ ಜಮೀರ್ಗೆ ಟಾಸ್ಕ್ ನೀಡಿದ್ದ ಹೈಕಮಾಂಡ್. ಸಿದ್ದರಾಮಯ್ಯರಿಗೂ ಕೂಡ ಈ ನಡೆ ಬೇಸರ ತಂದಿದ್ಯಾ? ಯಾಕಂತಂದ್ರೆ ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಅವರ ಮುಸ್ಲಿಂ ಸಮುದಾಯವೇ ಹೆಚ್ಚಾಯ್ತಾ ಅನ್ನೋದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಮುಖ್ಯವಾಗಿ ಕಾಂಗ್ರೆಸ್ ವಲಯದಲ್ಲಿ ಏನಪ್ಪ ಸಚಿವ ಜಮೀರ್ ಅವರು ಪಕ್ಷದ ಪರ ಯಾಕೆ ನಿಲ್ಲಿಲ್ಲ? ಅವರಿಗೆ ಪಕ್ಷಕ್ಕಿಂತ ಮುಸ್ಲಿಂ ಸಮುದಾಯದವರೇ ಹೆಚ್ಚಾದ್ರ? ಹಾಗಾಗಿ ಇದೀಗ ಜಮೀರ್ ಅವರ ಮೇಲೆ ಸಿಎಂ ಕೂಡ ಬೇಸರವನ್ನ ವ್ಯಕ್ತಪಡಿಸಿರುವಂತಹದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅವರನ್ನ ಇದೀಗ ಸಪೋರ್ಟ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಜಮೀರ್ ನಡೆ ಬೇಸರ ತರಿಸಿದ್ಯಾ? ಸಿಎಂ ಹೇಳಿರುವಂತಹ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳಲಿಲ್ವಾ ಜಮೀರ್? ಸಿಎಂ ಹೇಳಿದ್ದ ಮಾತನ್ನೇ ನೆಗ್ಲೆಕ್ಟ್ ಮಾಡಿದ್ರ ಸಚಿವ ಜಮೀರ್ ಅಹಮದ್? ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಸಮುದಾಯವೇ ಹಾಗಾದ್ರೆ ಮುಖ್ಯವಾಯ್ತಾ? ಸಮುದಾಯಕ್ಕೆ ಆಗುವಂತಹ ಅನ್ಯಾಯವನ್ನ ಜಮೀರ್ ಅವರು ಸಹಿಸಲಿಲ್ವಾ? ದಾವಣಗೆರೆ ದಕ್ಷಿಣದಲ್ಲಿ ಬಂಡಾಯವನ್ನ ಎದ್ದಿದ್ರು ಮುಸ್ಲಿಂ ಮುಖಂಡರು. ಈ ಬಂಡಾಯ ಶಮನಕ್ಕೆ ಜಮೀರ್ಗೆ ಟಾಸ್ಕ್ ನೀಡಿತ್ತು ಹೈಕಮಾಂಡ್. ಆದ್ರೆ ಜಮೀರ್ ಎಲ್ಲವನ್ನೂ ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ನನಗೆ ಪಕ್ಷ ಮುಖ್ಯ ಅಲ್ಲ, ನನಗೆ ಸಮುದಾಯ ಮುಖ್ಯ ಅನ್ನೋದನ್ನ ತೋರಿಸಿಕೊಟ್ರ ಸಚಿವ ಜಮೀರ್ ಅಹಮದ್. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದೀಗ ಜಮೀರ್ ನಡೆ ಬೇಸರವನ್ನ ತರಿಸಿದ್ಯಾ? ಜಮೀರ್ ಅಹಮದ್ಗೆ ಪಕ್ಷಕ್ಕಿಂತ ಸಮುದಾಯನೇ ಮುಖ್ಯವಾಯ್ತಾ? ಹಾಗಾದ್ರೆ ಸಮುದಾಯಕ್ಕೆ ಆಗುವಂತಹ ಅನ್ಯಾಯವನ್ನ ಇವರು ಸಹಿಸಲಿಲ್ವಾ? ದಾವಣಗೆರೆ ದಕ್ಷಿಣದಲ್ಲಿ ಬಂಡಾಯವನ್ನ ಎದ್ದಿದ್ರು ಮುಸ್ಲಿಂ ಮುಖಂಡರು. ಬಂಡಾಯ ಶಮನಕ್ಕೆ ಇದೀಗ ಜಮೀರ್ಗೆ ಟಾಸ್ಕ್ ನೀಡಿತ್ತು ಈ ಹಿಂದೆ ಹೈಕಮಾಂಡ್. ಆದ್ರೆ ಆ ಟಾಸ್ಕ್ನ ಒಳ್ಳೆಯ ರೀತಿಯಲ್ಲಿ ಮಾಡುವಲ್ಲಿ ಜಮೀರ್ ನೆಗ್ಲೆಕ್ಟ್ ಮಾಡಿದ್ರ? ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಮಾರುತಿ. ಈ ಒಂದು ಸುದ್ದಿಯನ್ನ ಕೇಳ್ತಾ ಇದ್ರೆ ಜಮೀರ್ ಅಹಮದ್ ಈಗಾಗಲೇ ಸೈಡ್ ಲೈನ್ ಆಗಿದಾರಾ ಅಂತ? ಎಸ್ ಸಾಹಿತ್ಯ ಕಾಂಗ್ರೆಸ್ನಲ್ಲಿ ಈಗ ಸ್ವಲ್ಪ ಕೆಲ ಬದಲಾವಣೆಗೆ ಕೂಡ ಕಾರಣ ಆಗ್ತಿರೋದು. ಯಾಕೆಂದರೆ ಬೈ ಎಲೆಕ್ಷನ್ನಲ್ಲಿ ದಾವಣಗೆರೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಅದೇ ರೀತಿ ಮುಸ್ಲಿಂ ಮುಖಂಡರಾದಂಥ ಸಾದಿಕ್ ಪೈನವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಇದರಿಂದಾಗಿ ಈ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಿತ್ತು. ನಂತರ ಹೈಕಮಾಂಡ್ ಕೂಡ ಸಮರ್ಥ ಅವರಿಗೆ ಟಿಕೆಟ್ ನೀಡುವ ಮೂಲಕ ಘೋಷಣೆಯನ್ನು ಮಾಡುತ್ತೆ. ಇದರಿಂದಾಗಿ ಮುಸ್ಲಿಮ್ಸ್ ಅವರು ಕೂಡ ಬಂಡಾಯ ಎದ್ದಿದ್ರು. ಮತ್ತು ಓಕೆ ಮಾರುತಿ, ನಾನು ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇದೀಗ MLC ಆದಂತಹ ಸಲೀಂ ಅಹಮದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಮಸ್ತೆ. ಹಲೋ. ಹೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಮೊದಲನೇದಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಯಾಕಂತಂದ್ರೆ ದಾವಣಗೆರೆ ಬಿಕ್ಕಟ್ಟು ನಿಜವಾಗ್ಲೂ ತುಂಬಾ ಕಷ್ಟಕರವಾಗಿತ್ತು, ಹೇಗ್ ನಿಭಾಯಿಸೋದು ಅಂತ. ಸೊ ಇದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ, ಜೊತೆಗೆ ಕಾಂಗ್ರೆಸ್ಗೆ ಒಂದು ರಿಲೀಫ್ ಅನ್ನ ನೀಡಿದೀರಾ. ಹೇಗ್ ಅನ್ನಿಸ್ತಾ ಇದೆ ಸರ್? ಬೇಸಿಕಲಿ ಅದು ಫ್ಯಾಮಿಲಿ, ಸಾದಿಕ್ ಪೈಲೋನ್ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ. ಕಳೆದ 40 ವರ್ಷದಿಂದ ಅವ್ರ ಪಾಪ ಪಾರ್ಟಿಲಿ ಕಾರ್ಪೊರೇಟರ್ ಆಗಿ ಮತ್ತೆ ಪಕ್ಷಕ್ಕೆ ದುಡ್ಕೊಂಡ್ ಬಂದಿದ್ದಾರೆ. ಚಾಮರಾಜೇಶ್ವರಿ ಅವ್ರ ಜೊತೆ ಕೆಲಸ ಮಾಡಿದ್ರು. ಮಲ್ಲಿಕಾರ್ಜುನ್ ಅವ್ರ ಮಗ ಯೂತ್ ಕಾಂಗ್ರೆಸ್ NS ಯೂತ್ ಕಾಂಗ್ರೆಸ್ ಲೀಡರ್ ಬೇರೆ, ಅವ್ರ ಬ್ರದರ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಈ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ ಅವ್ರದ್ದು.
ಓಕೆ. ಸೊ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ನಮ್ಗೆ ಸಿಗುತ್ತೆ ಒಂದು ಅವಕಾಶ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ಕೋಪದಿಂದ ಅವ್ರಿದ್ರು. ಆಕ್ಚುಲಿ ಅವರು ಬೆಳಿಗ್ಗೆನೆ ವೇಟ್ ಮಾಡ್ತಾ ಇದ್ರು, ನಾವು ಬರ್ತೀವಿ ಅಂತ. ನಮ್ ಜೊತೆ ಇನ್ನ ಸಿಎಂ ಇನ್ನ ಇಬ್ರು ಲೀಡರ್ಗಳಿಗೆ ಜೊತೆಗೆ ಹೋಗ್ಬೇಕಂತ ಹೇಳಿದ್ರು. ಯಾರಿಗೆ ನಜೀರ್ಗೆ ಮತ್ತೆ ಜಮೀರ್ಗೆ ಹೋಗ್ಬೇಕಂತ ಹೇಳಿದ್ರು. ಅವರು ಏನ್ ಕಾರಣ ರೀಚ್ ಆಗಿಲ್ಲ ಅವರು. ಮತ್ತೆ ಕೊನೆಗೆ 12 ಗಂಟೆಗೆ ನಾವು ಹೊರಟಿದ್ವು. ಕರೆಕ್ಟ್ 2:15 ಗಂಟೆ ತಲುಪಿದ್ವಿ. ಅಲ್ಲಿ ಆ ಕಾರ್ಯಕರ್ತರೆಲ್ಲ ಅದೆಲ್ಲ ಆಕ್ರೋಶ ಇರ್ತಾರಲ್ಲ ಪಾಪ ಅಭಿಮಾನಿಗಳು, ಅವರು ಬೆಳಿಗ್ಗೆ ಅಂತ ಕಾಯ್ತಾ ಇದ್ರು. ಅವ್ರಿಗೆ ಮಾತಾಡೋಷ್ಟೊತ್ತಿಗೆ ಅದು 3 ಗಂಟೆ ಆಗೋಯ್ತು. ಸೊ ಅವ್ರ ಟೈಮ್ ಮುಗೀತು. ಅದಾದ್ಮೇಲೆ ಕೂಡ ಆಕ್ರೋಶ ಕೂಡ ಇತ್ತು. ಅದಾದ್ಮೇಲೆ ಕೂಡ ನಾನು ಇಬ್ರು ಕೂತ್ಕೊಂಡು ಸುಮಾರು 1 ಗಂಟೆ ಅವತ್ತು ಮಾತಾಡಿದ್ವಿ. ಯಾವ್ದು ತಾಳ್ಮೆ ಅಂತ ಹೇಳಿದ್ರಲ್ಲ, ಎಲ್ಲ ಕೇಳ್ಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದಾದ್ಮೇಲೆ ಕೂಡ ಸುಮಾರು 4 hours ನಾವಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಮತ್ತೆ ಸಿಎಂ ಅವ್ರ ಜೊತೆ ಮಾತಾಡ್ಸಿದ್ವಿ. ಮತ್ತೆ ಕೆಪಿಸಿ ಅಧ್ಯಕ್ಷರು ಮಾತಾಡಿಸ್ಬಿಟ್ಟು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅಧ್ಯಕ್ಷರು ಹೇಳಿ ಕಾಂಗ್ರೆಸ್ ಫ್ಯಾಮಿಲಿ ಹೇಳುವಾಗ ಕೊನೆಗೆ ಅವರು ಏನೋ ನಾಳೆ ಬರ್ತೀವಿ, ನಾವು ಸಪೋರ್ಟರ್ಗೆಲ್ಲ ಹೇಳ್ಬಿಟ್ಟು ನಮ್ಮ ಅಭಿಮಾನಿಗಳು ಹೇಳ್ಬಿಟ್ಟು ನಾವು ಬರ್ತೀವಿ, ನಾಳೆ 11 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. ಕರೆಕ್ಟ್ ಆಗಿ 12 ಕಾಲಕ್ಕೆ ಬೆಂಗಳೂರು ಬಂದ್ರು. ಬಂದ ತಕ್ಷಣ ಸೀದಾ ಸಿಎಂ ಭೇಟಿ ಮಾಡಿ ಆಮೇಲೆ ಕೆಪಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಮತ್ತೆ ಮಾತಾಡಿ ಮತ್ತೆ ಪ್ರೆಸ್ ಬ್ರೀಫ್ ಮಾಡಿದ್ರು. ಅಲ್ಲಿ ಸೀದಾ ಎಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಒಟ್ಟಾರೆ ಯಾವ್ದು ಹೇಳಿದ್ರು, ನಾನು ಯಾವತ್ತೂ ಪಾರ್ಟಿ ಬಿಟ್ಟಿಲ್ಲ, ನಾನು ಕಾಂಗ್ರೆಸ್ ಪರಿವಾರದವ ನಾನು. ಆದ್ರೆ ನನ್ಗೆ ಅನ್ಯಾಯ ಆಯ್ತು ಅಂತ ಹೇಳ್ಬಿಟ್ಟು ನಾನು ಕೋಪಲ್ ಮಾಡಿದೆ. ನಾನು ಶಾನು ಶಿಖರ್ ನಾನು ಅಭಿಮಾನಿ ಕೂಡ, ಅವರ ಫಾಲೋವರ್ ಕೂಡ ನಾನು. ಇವತ್ತು ಅವರ ಮೊಮ್ಮಗ ಸಂಬಂಧ ಗೆಲ್ಲುವಂತ ಜವಾಬ್ದಾರಿ ಇದೆ. ನಾವು ಗೆಲ್ಸಿ ವಿಧಾನಸಭೆ ಕಳ್ಸಿಕೊಡ್ತೀವಿ. ನನ್ಗೆ ಇವತ್ತು ಮುಖಂಡರೆಲ್ಲ ಮಾತಾಡಿದ್ದಾರೆ, ವಾಸ್ತವ ಸ್ಥಿತಿ ಕೂಡ ಹೇಳಿರೋದ್ರಿಂದ ನನ್ಗೆ ನನ್ನಿಂದ ಭಾರತೀಯ ಜನತಾ ಪಾರ್ಟಿ ಕೋಮೋದಿ ಶಕ್ತಿಗಳು ಅಲ್ಲಿ ಅವ್ರಿಗೆ ಶಕ್ತಿ ಸಿಗ್ಬಾರ್ದು. ನಾನ್ ಕಂಟೆಸ್ಟ್ ಮಾಡಿ ವೋಟ್ ಡಿವೈಡ್ ಮಾಡಿದ್ರೆ ಎಲ್ಲ ಬಿಜೆಪಿ ವಿಕೆಟ್ ಬಂದ್ಬಿಟ್ರೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಉತ್ತರ ಕೊಡಕ್ ಆಗಲ್ಲ. ನನ್ನಿಂದ ಆ ಕ್ಷೇತ್ರದಲ್ಲಿ ಬಿಜೆಪಿ ಬಂತು ಅಂತ ಹೇಳ್ಬಿಟ್ಟು ನಾಳೆ ನಮ್ಮೇಲೆ ಕೂಡ ಆಪಾದನೆ ಬರುತ್ತೆ. ಆ ಯಾವುದೇ ಕಾರಣಕ್ಕೆ ಇಡೀ ಜೀವ ಅಂತ ನಾನು ಒಂದು ಸಿದ್ಧಾಂತಗಳ ಮೇಲೆ ನಾವು ಕೆಲಸ ಮಾಡ್ಬೋದು. ಸೊ ಯಾವುದೋ ಒಂದು ಕೋಮೋದಿ ಪಾರ್ಟಿ ಬಾಧಿಗಾಗಿ ಬರಬಾರ್ದು, ಮತ್ತೆ ಬಿಜೆಪಿ ಗೆಲ್ಬಾರ್ದು ಅಂತ ಹಿನ್ನೆಲೆಯಲ್ಲಿ ನಾನು ಪಕ್ಷದ ಹಿತದೃಷ್ಟಿಯಿಂದ ಮತ್ತೆ ನಾನು ಶಾಮನೂರ್ ಅವ್ರು ಏನೆಲ್ಲ ಕೆಲಸ ಮಾಡಿದ್ರು ಆ ಜಿಲ್ಲೆಗೆ, ಅದೇ ಮಲ್ಲಿಕಾರ್ಜುನ್ ಏನ್ ಕೆಲಸ ಮಾಡಿದ್ರು ಆ ಹಿನ್ನೆಲೆ ನಾನು ವಿಡ್ರಾ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ನಾನು ಕ್ಯಾಂಪೇನ್ ಹೋಗ್ತೀನಿ ಅಂತ ಹೇಳಂತ ಮಾತನ್ನ ಹೇಳಿದ್ರು. ನಮ್ಗೆ ಸಂತೋಷ. ಪಕ್ಷದ ಕಾರ್ಯಕರ್ತ ನಾನು ಕೂಡ ಮತ್ತೆ ರಿಜ್ವಾನ್ ಕೂಡ ನಾವು ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನಮ್ಗೆ ಸಂತೋಷ ಆಗಿದೆ. ಅವ್ರು ನಾವ್ ಏನ್ ಹೇಳಿದಂತ ಮಾತನ್ನ ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡ್ರು. ಅದೇ ರೀತಿ ಬೆಂಗಳೂರು ಬಂದು ಮುಖ್ಯಮಂತ್ರಿಯಿಂದ ಭೇಟಿ ಮಾಡಿದ್ರು, ಅಧ್ಯಕ್ಷರು ಭೇಟಿ ಮಾಡಿ, ಸುರ್ಜೇವಾಲಾ ಭೇಟಿ ಮಾಡಿ ಅಲ್ಲಿ ಹೇಳ್ಬಿಟ್ಟು ಅವ್ರು ಅಲ್ಲಿ ಜಸ್ಟಲ್ಲೇ ಹೇಳಿದ್ರು, ನಾನು ಯಾವತ್ತೂ ಕಾಂಗ್ರೆಸ್ ದೂರ ಇಲ್ಲ, ಕಾಂಗ್ರೆಸ್ ಯಾವತ್ತೂ ಕೂಡ ನಾನು ಸಿಗ್ಲಿಲ್ಲ ಅಂತ ಕೋಪದಲ್ಲಿ ಮತ್ತೆ ಮುಖಂಡಗಳು ಟೈಮ್ ತಲುಪಲಿಲ್ಲ. ಇಲ್ಲಾಂದ್ರೆ ನಾನು ಅವಾಗ್ಲೇ ನಾನು ವಿಡ್ರಾ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ 1 hour ಮುಂಚೆ ಬರ್ತಾ ಇದ್ರೆ ನಮ್ಮ ಕಾರ್ಯಕರ್ತ ಮುಖಂಡರ ಜೊತೆ ಚರ್ಚೆ ಮಾಡಿ ಅಲ್ಲೇ ನಾವು ವಿಡ್ರಾ ಮಾಡ್ತಾ ಇದ್ವಿ. ಬರುವಾಗ 15 ನಿಮಿಷ ಮಾತ್ರ ಉಳಿತು. ಮತ್ತೆ ಕಾರ್ಯಕರ್ತ ಆಕ್ರೋಶ ಇರುತ್ತಲ್ಲ, ಅದು ಅದರಿಂದ 3 ಗಂಟೆ ಮಾಡಕ್ ಆಗ್ಲಿಲ್ಲ ಇರೋಂತ ಮಾತು ಸಾದಿಕ್ ಪೈಲ್ವಾನ್ ಹೇಳಿದ್ರು. ಬಟ್ ಕಾಂಗ್ರೆಸ್ ಫ್ಯಾಮಿಲಿ ಮತ್ತೆ ಕಾಂಗ್ರೆಸ್ ಗೆಲ್ಲುವಕ್ಕೆ ಎಲ್ಲಾ ತರ ಕೆಲಸ ಮಾಡ್ತೀನಿ, ನಾನು ಪ್ರಚಾರಕ್ಕೆ ಹೋಗ್ತೀನಿ, ಕೆಲಸ ಮಟ್ಟಿಗೆ ನಾವೆಲ್ಲ ಸೇರಿ ಗೆಲ್ಸ್ತೀವಿ ಅಂತ ಹೇಳಂತ ಮಾತನ್ನ ಹೇಳಿದ್ದಾರೆ. ಓಕೆ. ಅಂದ್ರೆ ಸರ್, ನೀವು ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ರಿ ನೀವು. ಈಗ ನಿಮ್ಗೊಂದು ದಾವಣಗೆರೆ ಎಲೆಕ್ಷನ್ ನ ಒಂದು ದೊಡ್ಡ ಹೊರೆ ಹೊರಿಸಿದೆ ಕಾಂಗ್ರೆಸ್. ಅಂದ್ರೆ ದಾವಣಗೆರೆ ಎಲೆಕ್ಷನ್ ಗೆಲ್ಲೋದಕ್ಕೆ ನೀವು ಯಾವ ರೀತಿ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ ಅಂತ? ಇಲ್ಲ, ಈಗ ಲಾಸ್ಟ್ ಟೈಮ್ ಶಾಮನು ಸುಮಾರು 20-23 ಸಾವಿರ ಓಟಲ್ಲಿ ಗೆದ್ದಿತ್ತು. ಆ ಕಾನ್ಸ್ಟಿಟ್ಯೂನ್ಸಿ ಬೇಸಿಕಲಿ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ಅದು. ಆ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಸಮಾಜದವರು ಇದ್ದಾರೆ, ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ. ಸುಮಾರು 80,000ಕ್ಕಿಂತ ಜಾಸ್ತಿ ಓಟು ಇದ್ದಾರೆ. ಅದೇ ರೀತಿ ವೀರಶ ಸಮಾಜ ಇರ್ಬೋದು, ಬ್ಯಾಕ್ವರ್ಡ್ ಗ್ರೂಪ್ ಇರ್ಬೋದು, ಅಥವಾ ಬೇರೆ ಬೇರೆ ಸಮಾಜ SC/ST ಇರ್ಬೋದು, ಎಲ್ಲಾ ಸಮಾಜದವರು ಈ ಚುನಾವಣೆಯಲ್ಲಿ ನಮ್ಗೆ ಗೆಲ್ಲಕ್ಕೆ ನಮ್ಮ ಸರ್ಕಾರದ ಸಾಧನೆ ಮತ್ತೆ 5 ಗ್ಯಾರಂಟಿಗೂ ಶ್ರೀರಕ್ಷೆ ಆಗ್ಲಿದೆ. ಜನ ಇವತ್ತು ಸಂತೋಷ ಇದ್ದಾರೆ. ಅನ್ನಭಾಗ್ಯ ಇರ್ಬೋದು, ಶಕ್ತಿ ಕಾರ್ಯಕ್ರಮ ಇರ್ಬೋದು, ಅದೇ ರೀತಿ ಯುವ ನಿಧಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಎಲ್ಲ ಕಾರ್ಯಕ್ರಮ ನಾವು ಜನರಿಗೆ ಕೊಟ್ಟಿದ್ದೀವಿ. ಸೊ ಸುಮಾರು 58,000 ಕೋಟಿ ಹಣ ಪ್ರತಿ ವರ್ಷ ನಾವು ಈ ಗ್ಯಾರಂಟಿ ಮೇಲೆ ಖರ್ಚು ಮಾಡ್ಬಿಟ್ಟು ಜನ ಬಹಳ ಸಂತೋಷವಾಗಿದ್ದಾರೆ. ಅದಕ್ಕೆ ನಮ್ಗೆ 3 ಎಲೆಕ್ಷನ್ ಅಲ್ಲೂ ಗೆಲ್ಸಿದ್ರು. ಬೈ ಎಲೆಕ್ಷನ್ ಆಯ್ತಲ್ಲ, ಒಂದು ಚನ್ನಪಟ್ಟಣ ಇರ್ಬೋದು, ಮತ್ತೆ ಶಿಗ್ಗಾಂವ್ ಸವಣೂರು ಇರ್ಬೋದು, ಅಥವಾ ಸಂಡೂರು ಇರ್ಬೋದು, ಜನ ನಮ್ಗೆ ನಾವು ನುಡಿದಂತೆ ನಡೆದಿದ್ದೀವಿ. ನಾವು ನಮ್ಮ ಕಾರ್ಯಕ್ರಮ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ ಹೇಳ್ದಂಗೆ ಮಾಡಿದ್ದೀವಿ.
5 ಗ್ಯಾರಂಟಿ ಹೇಳಿದ್ವಿ, 5 ಗ್ಯಾರಂಟಿ ಅನುಷ್ಠಾನ ತಂದಿದ್ದೀವಿ. 6ನೇ ಗ್ಯಾರಂಟಿ ನಾವು ಬಡವರಿಗೆ ಪಟ್ಟ ಕೊಡೋ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಸಾಮಾನ್ಯ ಈ ಹಾವೇರಿಯಲ್ಲಿ ಮತ್ತೆ ಹೊಸಪೇಟೆಯಲ್ಲಿ ಸುಮಾರು 2,20,000 ಪಟ್ಟಗಳನ್ನು, ಮನೆ ದಾಖಲೆಗಳನ್ನ ಬಡವರು ಕೊಡುವಂತ ಕೆಲಸ ಕೂಡ ನಾವು ಮಾಡಿದ್ದೀವಿ. ಅದರಿಂದ ನಾವು ನಮ್ಮ ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನ ಹೇಳ್ತೀವಿ. ನಾವು ನುಡಿದಂತೆ ನೋಡಿದ್ದೀವಿ. ಆದ್ರೆ ಬಿಜೆಪಿ 12 ವರ್ಷ ಆಯ್ತು. ಅವರು ಎಷ್ಟು ಸುಳ್ಳು ಹೇಳಿದ್ರು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಭಾಷಣದಲ್ಲಿ. ಇವತ್ತೇನಾದ್ರು ಪ್ರಪಂಚ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಗೆ ಸಲ್ಲುತ್ತೆ. ಅಷ್ಟು ಸುಳ್ಳು ಹೇಳಿದ್ದಾರೆ. 12 ವರ್ಷ ಆಯ್ತು. ಯಾವುದೇ ಒಂದು ಮಾತುಗಳನ್ನ ಉಳಿಸ್ಕೊಂಡಿಲ್ಲ. ಇವತ್ತು ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತಿಟ್ಟು ಹೇಳಿದ್ರು. ಇಲ್ಲಿವರು 15 ರೂಪಾಯಿ ಕೂಡ ಯಾರು ಹಾಕಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ನಾವು ಯುವಕರಿಗೆ ಅಂತ ಹೇಳಿದ್ರು. 24 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು. 24 ಲಕ್ಷ ಕೂಡ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೈತರಿಗೆ ಡಬಲ್ ಇನ್ಕಮ್ ಆಗಲಿಲ್ಲ. ಬೆಲೆ ಏರಿಕೆ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ನಮ್ಮ ಸರ್ಕಾರ UPA ಸರ್ಕಾರ ಅಧಿಕಾರ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು. ಇದು 100ಕ್ಕೆ ದಾಟಿದೆ. ಅದೇ ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ಹೋಗಿದೆ. ಇವತ್ತು ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳಿದೆ. ಇದೆಲ್ಲ ಕೇಂದ್ರ ಸರ್ಕಾರ ವೈಫಲ್ಯಗಳನ್ನ ಜನರಿಗೆ ಹೇಳುವಂತ ಕೆಲಸ ನಾವು 2 ಚುನಾವಣೆ ನಾವು ಹೇಳ್ತೀವಿ. ನಾವು ನಮ್ಮ ಸಾಧನೆ ಹಾಗೂ ಬಿಜೆಪಿ ವೈಫಲ್ಯಗಳು. ಅದೇ ರೀತಿ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ನಮ್ಗೆ ರಾಜ್ಯಕ್ಕೆ ಬರುವಂತಹ ಪಾಲು, ಹಣದ ಸಹಾಯ ಮಾಡೋದ ಕೆಲಸ ಯಾರು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಹೇಳ್ಬಿಟ್ಟು 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ, ಪವರ್ಫುಲ್ ಮಿನಿಸ್ಟರ್ಸ್. ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು. ಆದ್ರೆ ರಾಜ್ಯ ರಕ್ಷಣೆಗೆ ಬರ್ತಾನೆ ಇಲ್ಲ ಅವರು. ಅವ್ರಿಗೆ ಧೈರ್ಯ ಕೂಡ ಇಲ್ಲ. ಇವತ್ತು ಮಾದಾಯಿ ಇರ್ಬೋದು, ಮೇಕೆದಾಟಿ ಇರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅವರು. ಬಂದ್ರೆ ರಾಜ್ಯಕ್ಕೆ ಏನೆಲ್ಲ ಕಾರ್ಯಕ್ರಮ ಬರಬೇಕು, ಬಂದ್ರೆ ಬಜೆಟ್ ಅಲ್ಲಿ ಕೂಡ ಏನು ಇಟ್ಟಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ನಾವು ₹1 ನಮ್ಮ ಟ್ಯಾಕ್ಸ್ ಹೋದ್ರೆ ನಮ್ಗೆ ವಾಪಸ್ ಸಿಗೋದೇ 13-14 ರೂಪಾಯಿ. ಸೊ ಈ ರೀತಿಯಲ್ಲಿ ಬೇಕಾದ್ರೆ ಬೇಕಂತಾನೆ ಅವರು ದೊಡ್ಡ ಒಂದು ಷಡ್ಯಂತ್ರ ಮಾಡಿ ಜನ ಆಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಕೂಡ ಪ್ರಾಮಾಣಿಕವಾಗಿ ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಈಗ 3 ವರ್ಷಕ್ಕೆ ತಲುಪ್ತಾ ಇದ್ದೀವಿ. ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಗೆಲ್ತೀವಿ. ನಮ್ಗೆ ನಮ್ಮ ಕಾರ್ಯಕ್ರಮ ನಮ್ಗೆ ಶ್ರೀರಕ್ಷೆ ಆಗಲಿ ಅಂತ ಹೇಳೋದ ಹೇಳಲು ಬಯಸ್ತೇನೆ. ಓಕೆ ಸರ್, ಅಂದ್ರೆ ಇಲ್ಲಿಯವರೆಗೂ ಕೂಡ ಮುಸ್ಲಿಂ ಸಮುದಾಯದ ಲೀಡರ್ ಆಗಿ ಜಮೀರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಇನ್ ಮುಂದೆ ನೀವಿರ್ತೀರಾ? ಸೊ ಇದ್ರ ಬಗ್ಗೆ 45 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ. ಬ್ಲಾಕ್ ಕಾಲೇಜ್ ಯೂನಿಯನ್ ಅಧ್ಯಕ್ಷನಾಗಿ ರಾಷ್ಟ್ರ ಮಟ್ಟದ ಜೊತೆ ಕೆಲಸ ಮಾಡ್ತೀನಿ. 3 ಪ್ರೈಮ್ ಮಿನಿಸ್ಟರ್, ರಾಜೀವ್ ಗಾಂಧಿ ಜೊತೆ ಇರ್ಬೋದು, ಮನಮೋಹನ್ ಸಿಂಗ್ ಜೊತೆ ಇರ್ಬೋದು, ನರಸಿಂಹರಾವ್ ಜೊತೆ ಇರ್ಬೋದು, ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನನಗೆ. ಇಡೀ ದೇಶ ಸುತ್ತಾಡಿಯೇನೆ ಯಾವುದು. ಅದೇ ನಾವು ಇವತ್ತು ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಓಟ್ ಹಾಕ್ತಾರೆ, ಕಾಂಗ್ರೆಸ್ ವಿಚಾರಧಾರೆಗಳನ್ನು ಓಟ್ ಹಾಕ್ತಾರೆ. ಮತ್ತೆ ಯಾವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿದ್ದಾರೆ, ಕಾಂಗ್ರೆಸ್ ಯಾವತ್ತೂ ಅಲ್ಪಸಂಖ್ಯಾತ ಪರವಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ವಿಶ್ವಾಸ ಇದೆ. ಇವತ್ತೇನಾದ್ರೂ ಕೋಮುವಾದ ಶಕ್ತಿಗಳನ್ನ ನಿಲ್ಲಿಸೋ ಶಕ್ತಿ ಯಾವಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಅಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ವ್ಯಕ್ತಿಗಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ಗೊತ್ತಿದೆ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ರಕ್ಷಣೆ ಸಿಗುತ್ತೆ, ನಮ್ಗೆ ಕಾರ್ಯಕ್ರಮ ಸಿಗುತ್ತೆ ಹೇಳ್ಬಿಟ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಅದರಲ್ಲಿ ವಿಶೇಷವಾಗಿ ಸನ್ಮಾನ್ ಸಿದ್ದರಾಮಯ್ಯ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಸನ್ಮಾನ್ DK ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ನಾಯಕತ್ವದಲ್ಲಿ ಬರೀ ಅಲ್ಪಸಂಖ್ಯಾತರಲ್ಲ, ಸಮಾಜದ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಜನ ಸಂತೋಷವಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಬಹಳಷ್ಟು ನಂಬಿಕೆ ಇದ್ದಾರೆ. ಓಕೆ, ಧನ್ಯವಾದಗಳು ಸರ್ ಫ್ರೀಡಮ್ ಟಿವಿ ಜೊತೆ. ಥ್ಯಾಂಕ್ ಯು, ನಮಸ್ಕಾರ. ಬನ್ನಿ ಹಾಗಾದರೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿ ನಮ್ಮ ರಿಪೋರ್ಟರ್ ಮಾರುತಿ ಅವರು ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ತಾರೆ. ಮಾರುತಿ ಅವರೇ, ನಿಜವಾಗ್ಲೂ ಇನ್ನೇನು ದಾವಣಗೆರೆ ಬೈ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸಲೀಂ ಅಹಮದ್ ಅವ್ರನ್ನ ಇದೀಗ ಮುಸ್ಲಿಂ ಲೀಡರ್ ಆಗಿ ಕೂರಿಸೋದಿಕ್ಕೆ ಹೊರಟಿದ್ಯಾ ಅಂತ ಈ ಒಂದು ವಿಷಯದಿಂದ ಇದೀಗ ನಮ್ಮ ಜಮೀರ್ ಅಹಮದ್ ಅವರು ಸ್ವಲ್ಪ ಸೈಡ್ಲೈನ್ ಆಗಬಹುದಾ ಅಂತ? ಎಸ್ ಅದಿತಿ, ಒಂದು ಬೈ ಎಲೆಕ್ಷನ್ ಕಾಂಗ್ರೆಸ್ಸಿನ ಸಾಕಷ್ಟು ಬದಲಾವಣೆಗೆ ಕಾರಣ ಆಗ್ತದೆ. ಯಾಕೆಂದರೆ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ 2 ಆಕಾಂಕ್ಷಿಗಳಿದ್ರು. ಒಂದು ಕಡೆ SS ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಆಗಿದ್ದರೆ, ಇನ್ನೊಂದು ಕಡೆ ಮುಸ್ಲಿಂ ಮುಖಂಡ ಆದಂತಹ ಸಾದಿಕ್ ಪೈಲ್ವಾನ್. ಆದರೆ ನಂತರ ಹೈಕಮಾಂಡ್ ಎಲ್ಲವೂ ಕೂಡ ಹಳದು ತೂಗಿ ಲೆಕ್ಕಾಚಾರ ಹಾಕಿ ನಂತರ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಮಾಡಿತು. ನಂತರ ಏನು ಸಾದಿಕ್ ಪೈಲ್ವಾನ್ ಅವರು
ಪಕ್ಷೇತರವಾಗಿ ಕೂಡ ಸ್ಪರ್ಧೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಕೆ ಕೂಡ ಮಾಡಿದರು. ಆದರೆ ನಂತರ ಎಚ್ಚೆತ್ತುಕೊಂಡ ಹೈಕಮಾಂಡ್ ಅವರನ್ನು ಮನವೊಲಿಸುವ ಪ್ರಯತ್ನಕ್ಕೆ ಜಮೀರ್ ಅವ್ರನ್ನ ಮೊದಲೇ ಟಾಸ್ಕ್ ನೀಡಿತ್ತು. ಆದರೆ ಜಮೀರ್ ಅವರು ನಮ್ಮ ಸಮುದಾಯಕ್ಕೆ ಟಿಕೆಟ್ ಬೇಕೇ ಬೇಕು, ಅವ್ರು ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದರು. ನಂತರ ಹೈಕಮಾಂಡ್ ಘೋಷಣೆ ಮಾಡಿದ ನಂತರವೂ ಕೂಡ ಅವರಿಗೆ ಒಂದು ಟಾಸ್ಕನ್ನು ಕೊಟ್ಟಿತ್ತು, ನೀವು ಮನವೊಲಿಸಿ ನಿಮ್ಮ ಸಮುದಾಯಕ್ಕೆ ಬೇಕಾದ ವ್ಯವಸ್ಥೆಗಳು ಆಗಿರ್ಬೋದು ಮತ್ತು ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಕೂಡ ಒಂದು ಭರವಸೆಯನ್ನು ನೀಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಮನವೊಲಿಸುವಲ್ಲಿ ವಿಫಲ ಆದರು. ಮತ್ತು ಆ ಕಡೆ ದಾವಣಗೆರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಾಗಿರ್ಬೋದು ಮತ್ತು ಚುನಾವಣೆ ಪ್ರಚಾರಕ್ಕೂ ಕೂಡ ಎಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆ ಚುನಾವಣೆ ಅಂದರೆ ಬೈ ಎಲೆಕ್ಷನ್ ಚುನಾವಣೆಯಿಂದಲೂ ಕೂಡ ಜಮೀರ್ ದೂರ ಉಳಿದ್ರು. ನಂತರ ಎಚ್ಚೆತ್ತುಕೊಂಡಂಥ ಹೈಕಮಾಂಡ್ ಮತ್ತು CM ಸಿದ್ದರಾಮಯ್ಯ ಅವರು ಸಲೀಂ ಅಹಮದ್ ಅವರಿಗೆ ಒಂದು ಟಾಸ್ಕನ್ನು ನೀಡ್ತು. ಅಂದರೆ ಅವ್ರನ್ನ ಮನವೊಲಿಸುವ ಪ್ರಯತ್ನ ಮಾಡಿ ಅವರು ಪಕ್ಷೇತರರಿಗೆ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಕಾಂಗ್ರೆಸ್ ಜೊತೆಲಿ ಇರಲಿ, ಮುಂದೆ ಅವರಿಗೆ ಬೇಕಾದ ಪದವಿಗಳನ್ನಾಗಿರ್ಬೋದು ಪಕ್ಷದಲ್ಲಿ ಕೆಲವು ಸ್ಥಾನಮಾನಗಳನ್ನಾಗಲಿ ಕೊಡೋಣ ಅಂತ ಹೇಳಿದರು. ಅದರಿಂದಾಗಿ ಸಲೀಂ ಅಹಮದ್ ನೇರವಾಗಿ ದಾವಣಗೆರೆ ಹೋಗಿ ಅಲ್ಲಿ ಏನು ಸಾದಿಕ್ ಪೈಲ್ವಾನ್ನ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಸತತ 2 ದಿನಗಳ ಕಸರತ್ತಿನ ನಂತರ ನಿನ್ನೆ ಸಾದಿಕ್ ಪೈಲ್ವಾನ್ ನೇರವಾಗಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಯತ್ನ ಅಂದರೆ ಹಿಂದೆ ಸರಿತಿದ್ದೀನಿ ಅಂತ ಕೂಡ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲೂ ಕೂಡ ಅಂದರೆ KPCCಯಲ್ಲಿ ಸುರ್ಜೇವಾಲಾ, CM ಸಿದ್ದರಾಮಯ್ಯ, ಸಾದಿಕ್ ಪೈಲ್ವಾನ್ ಮತ್ತು ಅದೇ ರೀತಿ DK ಶಿವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಆದರೆ ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಇಲ್ಲಿಂದನೂ ಕೂಡ ದೂರ ಉಳಿದ್ರು. ಇದರಿಂದಾಗಿಯೇ ಹೈಕಮಾಂಡ್ಗೂ ಕೂಡ ಒಂಥರ ಸಿಟ್ಟಾಗಿರೋಂಥದ್ದು ಮತ್ತು ಸಿದ್ದರಾಮಯ್ಯರು ಕೂಡ ಸಿಟ್ಟಾಗಿರೋದು. ಯಾಕೆಂದರೆ ಇಲ್ಲಿವರೆಗೂ ನಾನು ಹೇಳಿದ್ದಂಥ ಯಾವುದೇ ಭರವಸೆಗಳಾಗಿರ್ಬೋದು ಎಲ್ಲವನ್ನೂ ನಾನು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದೀನಿ. ಆದರೆ ಜಮೀರ್ ಅಹಮದ್ ಖಾನ್ ಈ ವಿಚಾರದಲ್ಲಿ ಯಾಕೋ ಹಿನ್ನಡೆ ಆದರು ಅಂತ ಹೇಳಿ ಹೈಕಮಾಂಡ್ ಕೂಡ ಮತ್ತು ಅದೇ ರೀತಿ ಸಿದ್ದರಾಮಯ್ಯರು ಸಿಟ್ಟಾಗಿರೋದ್ರಿಂದ ಈಗ ಸಲೀಂ ಅಹಮದ್ ಖಾನ್ ಅಂದರೆ ಸಲೀಂ ಅವ್ರನ್ನ ಕೂಡ ಮುಸ್ಲಿಂ ಮುಖಂಡವಾಗಿ ಅಂದರೆ ಲೀಡರ್ ಆಗಿ ಬಿಂಬಿಸುವ ಪ್ರಯತ್ನ ಮಾಡ್ತಿದೆಯಾ ಎಂಬುದು ಕೂಡ ಈಗ ಪ್ರಶ್ನೆ ಕಾಡ್ತಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಇಲ್ಲಿವರೆಗೂ ಕೂಡ ಮುಸ್ಲಿಮರ ಮುಖಂಡರು ಮತ್ತು ಮುಸ್ಲಿಮರು ನಾಯಕ ಯಾರಂದರೆ ಅದು ಜಮೀರ್ ಅಂತ ಕೂಡ ಹೇಳಲಾಗ್ತಿತ್ತು. ಮತ್ತು ಜಮೀರ್ ಅವರೇ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಮುಸ್ಲಿಮರು ಓಲೈಕೆ ಮಾಡೋ ವಿಚಾರದಲ್ಲಾಗಿರ್ಬೋದು ಮತ್ತು ಅವರ ಕಾರ್ಯಕ್ರಮಗಳಲ್ಲಿ ಕೂಡ ಮುಂಚೂಣಿಯಲ್ಲಿ ಕಾಣಿಸ್ತಿರುವಂಥ ನಾಯಕ. ಮತ್ತು ಅವರು ಕೂಡ ಮುಸ್ಲಿಮರು ಎಲ್ಲ ಆಗುಹೋಗುಗಳನ್ನು ಕೂಡ ಅವರೇ ನೋಡ್ತಾ ಇದ್ರು. ಆದರೆ ಈಗ ಎಲ್ಲೋ ಈ ಬೈ ಎಲೆಕ್ಷನ್ ಅವರಿಗೆ ಒಂದು ರೀತಿ ನಿರಾಸೆ ಉಂಟು ಮಾಡ್ತಾ ಮತ್ತು ಅವರು ಕೂಡ ಪಕ್ಷದಿಂದ ಅಂದರೆ ಈ ಬೈ ಎಲೆಕ್ಷನಿಂದ ದೂರ ಉಳಿಯೋ ಪ್ರಯತ್ನ ಮಾಡ್ತಿದ್ರು. ಅದರಿಂದಾಗಿಯೇ ಈಗ ಸಲೀಂ ಅವರು ಕೂಡ ಆ ಟಾಸ್ಕನ್ನು ಅಂದರೆ ಹೈಕಮಾಂಡ್ ಕೊಟ್ಟನ್ನ ಟಾಸ್ಕನ್ನು ಕೂಡ ಪೂರೈಸೋದ್ರಿಂದ ಮುಂದಿನ ದಿನಗಳಲ್ಲಿ ಸಲೀಂ ಅವರು ಕೂಡ ಮುಸ್ಲಿಂ ನಾಯಕರಾಗಿ ಹೊರಹೊಮ್ಮುತ್ತಾರೆ ಎಂಬುದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅಂದ್ರೆ ಮಾರುತಿ ರಾಜೀನಾಮೆಯ ಬೆದರಿಕೆ ಹಾಕಿದ್ದಕ್ಕ ಈ ಒಂದು ಶಿಕ್ಷೆ ಜಮೀರ್ ಅಹಮದ್ಗೆ ಅಂತ ಎಷ್ಟು ಅದಿತಿ ಅಂದರೆ ಟಿಕೆಟ್ಗೂ ಘೋಷಣೆಗೂ ಮುಂದೆ ಏನು ಜಮೀರ್ ಅವರು ಕೂಡ ರಾಜೀನಾಮೆಯನ್ನು ಬೆದರಿಕೆಯನ್ನು ಹಾಕಿದರು. ಅಂದರೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಬೇಕೇ ಬೇಕು, ಯಾಕೆಂದರೆ ಇಲ್ಲಿವರೆಗೂ ಕೂಡ ಶಾಮನೂರು ಅವರಿಗೆ ಸಪೋರ್ಟ್ ಮಾಡಿದ್ದೀವಿ ಮತ್ತು ಅವರು 2 ದಶಕಗಳ ಕಾಲ ಅಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥ ಮತ್ತು ಅದೇ ರೀತಿ 80,000ಕ್ಕೂ ಅಧಿಕ ಓಟನ್ನು ಹೊಂದಿರುವಂಥ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದರೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಕೂಡ ಒಂದು ಬೆದರಿಕೆಯನ್ನು ಹಾಕಿದರು. ಅದಾದ ನಂತರವೂ ಕೂಡ ಹೈಕಮಾಂಡ್ ನಾಯಕರಾದ ಸುರ್ಜೇವಾಲಾ ಅವರು ಬಂದು SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಮತ್ತು ಈ ರೀತಿಯಾದಂಥ ಏನು ನಾಯಕರಿದ್ದಾರೆ ಅವ್ರನ್ನ ಕರೆಸಿ ಒಂದು ಮೀಟಿಂಗನ್ನು ಮಾಡಿದ್ರು. ಮೀಟಿಂಗಲ್ಲೂ ಕೂಡ ಎಲ್ಲವೂ ಇತ್ಯರ್ಥ ಆಗಿ ಕೊನೆಗೆ ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಆ ನಂತರ ಏನು CLP ಮೀಟಿಂಗ್ ನಡೀತು. ಈ CLP ಮೀಟಿಂಗ್ನಲ್ಲೂ ಕೂಡ ಸುರ್ಜೇವಾಲಾ ಅವರು ನೇರವಾಗಿ ಜಮೀರ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಅಂದರೆ ಸಾದಿಕ್ ಪೈಲ್ವಾನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ, ಇದರಿಂದ ವೋಟ್ ವಿಭಜನೆ ಆಗ್ಬೋದು ಮತ್ತು ಕಾಂಗ್ರೆಸ್ಗೆ ಸೋಲಾಗ್ಬೋದು. ಅದರಿಂದಾಗಿ ನೀವು ಅವ್ರನ್ನ ಮನವೊಲಿಸುವ ಪ್ರಯತ್ನ ಮಾಡಿ ಅಂತ ಕೂಡ ಹೇಳಿಕೆಯನ್ನು ನೀಡಿದರು ಮತ್ತು ಒಂದು ಟಾಸ್ಕನ್ನು ನೀಡಿದರು. ಆದರೆ ಈ ಟಾಸ್ಕಿಂದ ಜಮೀರ್ ಅಹಮದ್ ಖಾನ್ ದೂರ ಉಳಿದ್ರು. ಅಂದರೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಅದರಿಂದಾಗಿ ನಾನು ಹೋಗಲ್ಲ ಎಂಬುದು ಒಂದು ದೂರದೃಷ್ಟಿಯಿಂದ ಆಗಿರ್ಬೋದು ಮತ್ತು ಅದರ ತಾತ್ಸಾರದಿಂದ ಕೂಡ ಅವರು ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ನಂತರ ಹೈಕಮಾಂಡ್ ಮತ್ತೊಬ್ಬರಿಗೆ ಆ ಟಾಸ್ಕನ್ನು ನೀಡಿತು. ಅದರಿಂದಾಗಿ ಈಗ ಸಲೀಂ ಅಹಮದ್ ಅಂದರೆ ಅವರು ಕೂಡ ತಮ್ಮ ಟಾಸ್ಕನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದ್ದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಮುಸ್ಲಿಂ ನಾಯಕರಾಗಿ ಹೊರಹೊಮ್ಮುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.